ನನ್ನ ಹೆಸರು ಎಂ ರಾಮಕೃಷ್ಣ ಅಂತೇಳಿ. ನಮ್ಮ ತಂದೆ ಎಮ್.ಎಲ್. ಮುಂಚೇಗೌಡರು ಅಂತೇಳಿ ಅವರು ಹೈಸ್ಕೂಲ್ ಶಿಕ್ಷಕರಾಗಿದ್ದರು. ನಾನು ಒಂದು ಈ ಸಂಸ್ಥೆಯ ಅಂದರೆ BM ಎಜುಕೇಷನ್ ಟ್ರಸ್ಟ್ನ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಚೇರ್ಮನ್ನು MK ಶಿವಲಿಂಗೇಗೌಡರು ಅಂತೇಳಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆಗಿದ್ದಾರೆ. ಅವರು IAS ನಿವೃತ್ತ ಅಧಿಕಾರಿಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ಸಂಸ್ಥೆಯನ್ನು ನಮ್ಮ ತಂದೆ ಆಶೀರ್ವಾದದಂತೆ ನಮ್ಮ ತಂದೆಗೆ ಒಂದು ವಾಗ್ದಾನ ಕೊಟ್ಟಿದ್ದೆ. ನಾನೊಂದು ಸಂಸ್ಥೆ ಮಾಡ್ತೀನಿ, ನಿಮ್ಮ ಹೆಸರಿನಲ್ಲಿ ಒಂದು ಸ್ಕೂಲಿನ ತೆರೆತೀನಿ ನಮ್ಮ ಊರಲ್ಲಿ ಅಂತೇಳಿ ಒಂದು ಶಬ್ದವನ್ನು ಮಾಡಿದೆ. ಅದ್ರ ಪ್ರಕಾರ ನಾನು ರಿಟೈರ್ಡ್ ಆದಮೇಲೆ ಸರ್ಕಾರಿ ಸೇವೆಯಿದ್ದೆ. ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದಮೇಲೆ ಒಂದು ಜಾಗ ಬಳವಳಿಯಿಂದ ಸುಮಾರು ಹೂಗಳ ದೂರದಲ್ಲಿ ಅಂತಂದರೆ ಅರ್ಧ ಕಿಲೋಮೀಟರ್ ಕಡಿಮೆ ದೂರದಲ್ಲಿ ಇದು ಒಂದು ಲೊಕೇಶನ್ ಇದೆ. ನೋಡಿದೆ ನಮ್ಮ ಸ್ಕೂಲ್ ಕಟ್ಟಡ. ಈ ಕಟ್ಟಡ ಸುಮಾರು 40,000 ಸ್ಕ್ವೇರ್ ಫೀಟ್ ವ್ಯಾಪ್ತಿಯಲ್ಲಿ ಇದ್ದಿದೆ ಬಿಲ್ಡಿಂಗ್ ಇದೆ. ಮತ್ತು ಇದರ ಒಂದು ಸುತ್ತಮುತ್ತಲ ಜಾಗ ಸುಮಾರು 3.5 ಎಕರೆಯಷ್ಟು ಸ್ಥಳ ಇದೆ. ಮುಂದೆ ತೋಟ ಮತ್ತು ಗ್ರೀನರಿ ಎಲ್ಲ ಇದೆ. ಸುತ್ತಲೂ ನೋಡಿದ್ರೆ ಒಂಥರ ಪರಿಸರ ಒಂದು ವಾತಾವರಣ ಇದು ಕಾಣಿಸ್ತಿದೆ. ತುಂಬ ಸುಂದರವಾದ ವಾತಾವರಣ. ಈ ಶಾಲೆ CBSE ನಾರ್ಮ್ಸ್ ಪ್ರಕಾರ ನಾವು ಕಟ್ಟಡ ಮಾಡಿದ್ದೀವಿ. ಯಾಕೆಂತಂದರೆ ಇಲ್ಲಿ ನಾನು ಮಾಡ್ತಾ ಇರೋದೇ CBSE ಸ್ಕೂಲ್ಗೆ. ಆ ಸ್ಕೂಲ್ಗೆ ಏನು ಬೇಕೋ ಎಲ್ಲ ರೀತಿಯ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿದ್ದೀವಿ. ಮತ್ತು ಕ್ಲಾಸ್ ರೂಮ್ಸು ಸಹ ಅಷ್ಟೇ CBSE ನಾರ್ಮ್ಸ್ ಪ್ರಕಾರನೇ ಮಾಡಿದ್ದೀವಿ. ಈ ಶಾಲೆಯಲ್ಲಿ ಲೈಬ್ರರಿ ಇದೆ, ಮತ್ತು ಇಂಗ್ಲೀಷ್ ಲ್ಯಾಬ್ ಇದೆ, ಮತ್ತು ಸೈನ್ಸ್ ಲ್ಯಾಬು, ಫಿಸಿಕ್ಸ್ ಲ್ಯಾಬು, ಮ್ಯಾಥಮೆಟಿಕ್ಸ್ ಲ್ಯಾಬು ಎಲ್ಲವನ್ನೂ ಮಾಡಿದ್ದೀವಿ. ಅವ್ರು ಲಿಫ್ಟ್ ಇದೆ. ಲಿಫ್ಟು ಸಹ ಈ CBSE ನಾರ್ಮ್ ಪ್ರಕಾರ ಲಿಫ್ಟು ಸಹ ಇದೆ. ಮತ್ತು ಪ್ರಿನ್ಸಿಪಲ್ಸು ಮತ್ತು ಅವ್ರು ಬೇಕಾದಂಥ ಒಂದು ಕೊಠಡಿಯ ಒಂದು ವಿನ್ಯಾಸ, ಚೇಂಬರು ಮತ್ತು ಟೀಚರ್ಸ್ ಬೇಕಾದಂಥ ಟೀಚರ್ಸ್ ಒಂದು ಕೊಠಡಿ ಎಲ್ಲನೂ ಸಹ ನಿರ್ಮಿಸಿದ್ದೀವಿ. ಈ ಒಂದು ಕೊಠಡಿ ಒಂದು ಶಾಲೆಯಲ್ಲಿ CBSE ನಾರ್ಮ್ ಪ್ರಕಾರ ಜೊತೆಗೆ ಮಕ್ಕಳಿಗೆ ಭಾಳ ಒಂದು LKG UKG ಮತ್ತು ಮಾಂಟೆಸರಿ ಮಕ್ಕಳಿಗೆ ಅವರ ಆಟ ಆಡಲಿಕ್ಕೆ ಅವ್ರದ್ದೇ ಬೇರೆಂಥ ವ್ಯವಸ್ಥೆ, ಆ್ಯಕ್ಟಿವಿಟೀಸ್ಗೆ ಪ್ರತಿಯೊಂದು ಸಹ ಈ ಒಂದು ಶಾಲೆಯಲ್ಲಿ ಲಭ್ಯ ಇದೆ. ಯಾವುದೇ ಸಹ ಕೊರತೆ ಇಲ್ಲ. ಅದರಿಂದ ಈಗ ನೆಕ್ಸ್ಟು ಅಕಾಡೆಮಿಕ್ ಇಯರ್ಗೆ ನಾವು ಶಾಲೆಯನ್ನು ತೆರಿತಾ ಇದ್ದೀವಿ. ಅಡ್ಮಿಷನ್ ಶುರುವಾಗಿದೆ. ದಯವಿಟ್ಟು ಯಾರಾದರೂ ಮಕ್ಕಳನ್ನ ಸೇರಿಸೋರು ದಯವಿಟ್ಟು ಬಂದು ನೋಂದಣಿ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಜಮೀನು ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಅವರು ಸಂಪಾದನೆ ಮಾಡಿದಂಥ ಆಸ್ತಿ. ಜೊತೆಗೆ ನನ್ನದು ಸಹ ಕೆಲವು ಭಾಗವನ್ನು ನಾನು ನನ್ನ ಇದರಲ್ಲಿ ಸಹ ಸ್ವಾಧೀನದಲ್ಲಿ ಪರ್ಚೇಸ್ ಮಾಡಿದೆ. ಇಲ್ಲೇ ಸಂಸ್ಥೆ ಕಟ್ಟಬೇಕು ಅಂತೇಳಿ ದೃಢ ನಿರ್ಧಾರ ಮಾಡ್ತೀನಿ. ನಮ್ಮೂರು ಉಗ್ರಾಣಪುರದೊಡ್ಡಿ ಅಂತ ಪಕ್ಕದಲ್ಲೇ 10,000 ಬಂದಿರುವಂಥ ಒಂದು ಹಳ್ಳಿ, ಸಣ್ಣ ಹಳ್ಳಿ. ನಾನು ಸರ್ಕಾರದ ಸೇವೆಯಿಂದ ನಿವೃತ್ತಿ ಆದ ನಂತರ ನಾನು ಆದಷ್ಟು ಬೇಗ ಶೀಘ್ರವಾಗಿ ಶಾಲೆಯನ್ನು ತೆರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಾಗದಲ್ಲಿ ಬಂದು ನಾನು ನೆಲೆ ಇರುತ್ತೇನೆ. ಡಿಸೆಂಬರ್ 12ನೇ ತಾರೀಕಿಂದ ಮಕ್ಕಳಿಗೆ ಏನು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ಆ ಅಡ್ಮಿಷನ್ನು ಮಾಂಟೆಸರಿ LKG UKG ಪ್ಲಸ್ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಸಹ ನಾವು ಅಡ್ಮಿಷನ್ ತಗೊಳ್ತಾ ಇದ್ವಿ. ಇದಕ್ಕೆ ನಾವು ಒಂದು ಫೀಸ್ ಸ್ಟ್ರಕ್ಚರ್ನ ಮಾಡಿದ್ದೀವಿ. ತುಂಬ ಈ ಒಂದು ನಮ್ಮ ತಾಲೂಕು ಮಟ್ಟಕ್ಕೆ, ನಮ್ಮ ಇದಕ್ಕೆ ಗ್ರಾಮೀಣ ಪ್ರದೇಶಕ್ಕೆ ಏನು ಆಗುತ್ತೋ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೋ, ಪೋಷಕರಿಗೆ ಎಷ್ಟು ಅನುಕೂಲ ಆಗುತ್ತೋ ಅದೇ ಮಾಡ್ತೀವಿ. ಫೀಸ್ ಸ್ಟ್ರಕ್ಚರ್ನ ಮಾಡಿದ್ದೀವಿ. ಮಾಂಟೆಸರಿ LKG UKG ಮಕ್ಕಳಿಗೆ 30,000 ರೂಪಾಯಿ ಟ್ಯೂಷನ್ ಫೀಸು, ಅವರಿಗೆ ಟ್ರಾನ್ಸ್ಪೋರ್ಟೇಷನು ಮತ್ತು ಬಟ್ಟೆ, ಶೂಸು ಮತ್ತು ಮಧ್ಯಾಹ್ನದ ಊಟ ಇಷ್ಟು ಸೇರಿ ಬರೀ ಕೇವಲ 30,000 ರೂಪಾಯಿ ಕೊಡಬೇಕು ಅಂತೇಳಿ ಹಳ್ಳಿ ಮಕ್ಕಳಿಗೆ ಹಣವನ್ನು ತುಂಬೋದು ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕಡಿಮೆ ವೆಚ್ಚದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ 30,000 ರೂಪಾಯಿನ ಫಿಕ್ಸ್ ಮಾಡಿದ್ವಿ. ನಂತರ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಟ್ಯೂಷನ್ ಫೀಸ್ 40,000 ರೂಪಾಯಿ. ಆ ಟ್ಯೂಷನ್ ಫೀಸ್ ಏನಕ್ಕಪ್ಪ ಅಂದರೆ ಪ್ರಿನ್ಸಿಪಲ್ಸು ಮತ್ತು ಅಲ್ಲಿ ಮೇಂಟೆನೆನ್ಸು ಮತ್ತು ಟೀಚರ್ಸು ಅಧ್ಯಾಪಕರಿಗೆ ಖರ್ಚಿಗೋಸ್ಕರ. ಉಳಿದಂಥ ಇಲ್ಲೇ ಬಸ್ ವ್ಯವಸ್ಥೆ ಮತ್ತು ಬಟ್ಟೆ, ಶೂಸು, ಡೈರಿ, ಟ್ಯಾಗು ಅದಕ್ಕೆಲ್ಲ ಸೇರಿ ಅದು ಎಕ್ಸ್ಟ್ರಾ ಅದೆಷ್ಟು ವೆಚ್ಚ ಬರ್ತದೋ, ಆಕ್ಚುಯಲ್ ವೆಚ್ಚ ಬರ್ತದೋ ಅದ್ರ ಪ್ರಕಾರ ಮಾಡಬೇಕು ಅಂತೇಳಿ ನಾವೆಲ್ಲ ಕಮಿಟಿಯಲ್ಲಿ ನಮ್ಮ ಚೇರ್ಮನ್ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿದ್ವಿ. ಅದರಂತೆ ಇವಾಗ ಸಾಕಷ್ಟು ಅಪ್ಲಿಕೇಶನ್ ಬರ್ತಾ ಇದೆ. ನಾವು ಯಾರಾದರೂ ಅಡ್ಮಿಷನ್ ಆಗೋದಿದ್ದರೆ ದಯವಿಟ್ಟು ತ್ವರೆ ಮಾಡಿ ಆದಷ್ಟು ಬೇಗ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕೊಡ್ತಾ ಇದ್ದೀವಿ, ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತೇಳಿ ಮೈಸೂರಿಂದ ಟೀಚರ್ಸ್ ತರಬೇಕು ಅಂತ ಉದ್ದೇಶದಿಂದ ಅಲ್ಲಿಂದ ವೆಹಿಕಲ್ ಮಾಡಿ ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿ ಪ್ರತಿನಿತ್ಯ ಮೈಸೂರಿಂದ ಅಧ್ಯಾಪಕರು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಅದರಿಂದ ಇದೇ ತಿಂಗಳು 30ನೇ ತಾರೀಕು ಅಧ್ಯಾಪಕರ ನೇಮಕದ ಬಗ್ಗೆ ಮೈಸೂರಿನಲ್ಲಿ ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂಲ್ಲಿ ಟೀಚರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ನಂತರ ಅವರಿಗೆ ಪರಿಪಕ್ವವಾದ ಒಂದು ತರಬೇತಿಯನ್ನು ಕೊಟ್ಟು ಇಲ್ಲೇ ಬೆಂಗಳೂರಲ್ಲಿ ಅಥವಾ ಒಳ್ಳೆಯ ಸಂಸ್ಥೆಯಿಂದ ತರಬೇತಿಯನ್ನು ಕೊಟ್ಟು ಅವರು ಹೇಗೆ ಅದನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಏನಿದೆ ಇದು? ಓಕೆ,
ಎಷ್ಟು ಜನ ಬಂದಿದ್ದಾರೆ? ಈ ಶಾಲೆ ಈ ನೈಸರ್ಗಿಕ ವಾತಾವರಣದ ಒಂದು ತಾಣದಲ್ಲಿ ಸ್ಥಾಪನೆಪಟ್ಟಿದೆ. ಇಲ್ಲಿ ಬಲಗಡೆ ಸಾಯಿರಾಮ್ ಟೆಂಪಲ್ಲು ಉದ್ಘಾಟನೆಗೊಳ್ತದೆ ಶೀಘ್ರದಲ್ಲಿ. ಸೊ ಇದು ಮನೆ ಆಗ್ತದೆ. ಮತ್ತು ನಂತರ ನನ್ನ ಎಡಭಾಗದಲ್ಲಿ ಶಾಲೆಯ ಒಂದು ಆವರಣ ಇದೆ. ಇದು ಮಕ್ಕಳಿಗೆ ಆಟದ ಮೈದಾನ ಎಲ್ಲವೂ ಸಹ ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ತೆರೆದಿದ್ದೀವಿ. Good morning everyone. Myself actually Mr. Gurudhan Shastri. Currently I have been appointed as a new principal in BM Public School Malwadi. So I have a vast experience of 22 years, served as a board teacher as well as principal. So ಒಂದು ವಾರದ ಹಿಂದೆ ಆ್ಯಕ್ಚುಲಿ ಪ್ರಿನ್ಸಿಪಲ್ ಪೋಸ್ಟಿಗೆ ರಿಕ್ರೂಟ್ಮೆಂಟ್ಗೆ ಕರೆದಾಗ ನನ್ನ ಜೊತೆಯಲ್ಲಿ ಹಲವಾರು ಜನ ಬಂದರು. ಫೈನಲಿ ಆ್ಯಕ್ಚುಲಿ ಸರ್ ಏನು ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಸೆಲೆಕ್ಷನ್ ಮಾಡಿದ್ರು ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾಸ್ ಆ್ಯಂಡ್ ಸಮ್ ವ್ಯಾಲ್ಯೂಸ್. ಸೊ ದಿಸ್ ಪರ್ಟಿಕ್ಯುಲರ್ ಸ್ಕೂಲ್ ಹ್ಯಾವ್ ಅ ಲಾಟ್ ಆಫ್ ಆ್ಯಕ್ಚುಲಿ ವಿಷನ್. ಸರ್ ಒಂದು ಡ್ರೀಮ್ ಏನಿತ್ತು ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋ ಉದ್ದೇಶದಿಂದ ಈ ಒಂದು ಸ್ಕೂಲ್ನ ಬಿಲ್ಡ್ ಮಾಡಿದ್ದಾರೆ ವಿತ್ ಲಾಟ್ ಆಫ್ ಆ್ಯಕ್ಚುಲಿ ಅ ಬೇಸಿಕ್ ಗುಡ್ ಇನ್ಫ್ರಾಸ್ಟ್ರಕ್ಚರ್. Because you are not going to see anywhere in the particular district, especially in Mandya. Those infrastructures you are going to receive it here. So with that particular vision, I thought to take the responsibility as a principal. Maybe in future endeavors, surely this particular school in Mandya district, Madhvalli Taluk, always will stand in the pinnacle. Thank you. As there is a rightly saying, education is a manifestation of perfection already in man, said by Swami Vivekananda. ಇವತ್ತು ಶಿಕ್ಷಣ ಅಂದರೆ ಏನು ಅಂತ ಹೇಳಿ ತುಂಬ ಜನ ತಮ್ಮದೇ ಆದ ಅಭಿಪ್ರಾಯದಲ್ಲಿ ಕೊಟೇಶನ್ ಹೇಳಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಎಜುಕೇಷನ್ ಅನ್ನೋದು ಬರೀ ಬುಕ್ಕಿಗೆ ಮಾತ್ರ ಸಂಬಂಧ ಇಲ್ಲ. ಇಟ್ ಈಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ. Kids they have shown their performance. As I told you, based on their experience and qualification, we are going to hire the teachers. Either it may be a BA B.Ed or BSc B.Ed or MA B.Ed or MSc B.Ed. So the recruitment part. And what we do is we recruit the teachers and we are going to make them to come and serve the kids who are called as a future generation. Based on these values and their commitments, we thought of actually improving the school in Mandya district, Malwadi. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರುದ್ರಸ್ವಾಮಿ ಅಂತೇಳಿ, ತಾಲೂಕು ಮಕ್ಕಳ ಸಂಘದ ಡೈರೆಕ್ಟ್ರು. ಇಲ್ಲಿ ನಮ್ಮ ಮಳವಳ್ಳಿಯಿಂದ ಏನಾಗ್ತಿತ್ತು ಅಂದರೆ ಎಲ್ಲ ಮಕ್ಕಳುಗಳು ಇಲ್ಲಿಂದ ಮೈಸೂರು, ಶ್ರೀರಂಗಪಟ್ಟಣ, ಮಂಗಳೂರು, ವಿರಾಜಪೇಟೆ ಒಂದು ಒಳ್ಳೆ ಸ್ಕೂಲು, ಒಂದು CBSE ಸಿಲೆಬಸ್ ಸ್ಕೂಲ್ ಇಲ್ಲ ಅಂಥೇಳಿ ಇಲ್ಲಿಂದ ಸುಮಾರು 100 ಮಕ್ಕಳು ಹೋಗ್ತಾ ಇದೆ. ಈಗ ಇಲ್ಲಿ ಮಳವಳ್ಳಿಲಿ ಒಂದು ಉತ್ತಮವಾದ ಒಂದು ಸ್ಕೂಲ್ ಇದೆ. ಒಂದು ಮಕ್ಕಳಿಗೆ ಒಳ್ಳೆ ಇದಾಗಲಿ ಅಂಥೇಳಿ, ಗುರು ಭಕ್ತಿ ಬರಲಿ ಅಂಥೇಳಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ. ಮತ್ತು ಇಲ್ಲಿ ಒಂದೇ ಒಳ್ಳೆ ವಾತಾವರಣ ಸುಟ್ಟಿರುವಂಥ ಗ್ರೀನರಿ ಇದೆ. ಒಳ್ಳೆ CBSE ಸಿಲೆಬಸ್ ಇದು ಮಾಡುವಂಥ ಒಂದು ಒಳ್ಳೆ ಕಟ್ಟಡ ಇದೆ. ನಾವು ಸುಮಾರು ಸ್ಕೂಲ್ಗಳನ್ನ ನೋಡಿದ್ದೀವಿ. ನಮ್ಮ ಮಕ್ಕಳುಗಳು ಸೇರ್ಸೋಕ್ಕೆ ತುಂಬ ಖುಷಿಯಿಂದ ಬಂದು ಹೇಳಿ ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಈ ಥರ ಎನ್ವೈರ್ಮೆಂಟು ಎಲ್ಲೂ ಇಲ್ಲ. ಈಗ ಒಂದು ಕ್ರೀಡಾಂಗಣ ಆಗಲಿ, ಒಂದು ಇದೇ ಆಗಲಿ, ಒಂದು ರಸ್ತೆ ಇದೇ ಆಗಲಿ, ಎಲ್ಲ ಥರದ್ದು ಯಾವುದೇ ಡಿಸ್ಟರ್ಬ್ ಇದ್ದರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಒಂದು LKGಗೆ ಬಂದರೆ ಮಕ್ಕಳು PUCವರೆಗೂ ಎಲ್ಲೂ ಹೋಗೋಂಗಿಲ್ಲ. ಈಗ ಏನಾಗುತ್ತೆ, 5ನೇ ಕ್ಲಾಸ್ ಗಂಟೆ ಒಂದು, ಮತ್ತು ಈಗ SLCಗೆ ಒಂದು ಕಡೆ, ಮತ್ತು PUCಗೆ ಒಂದು ಕಡೆ ಮಕ್ಕಳು ಈ ಥರ ಆಗ್ತಾ ಇದೆ. ಆ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ತಿರ್ಗಾ ಅದೆಲ್ಲನೇ ಅವರು ಕೆಲಸಕ್ಕೆ ಹೋಗ್ಬೇಕಂದಾಗ ಒಂದೊಂದು ಕಡೆ ಸರ್ಟಿಫಿಕೇಟ್ ತಗೊಂಡು ಅದೇ ಅರ್ಧ ಕೆಲಸ ಹಿಡಿತದೆ. ಈಗ ಇಲ್ಲಿಂದ ಹೋಗ್ತಾ ಇರುವಂಥ ಮಕ್ಕಳುಗಳು ಬಸ್ಸಲ್ಲಿ ಬೆಳಗ್ಗೆ ಹೋಗಿ ಮತ್ತೆ ಸಾಯಂಕಾಲ ಬರುವಷ್ಟರಲ್ಲಿ ಅವ್ರಿಗೆ ಸ್ಟ್ರೈನ್ ಆಗೋಗುತ್ತೆ. ಅದು ಈ ಥರ ಯಾವುದೇ ಇದಿಲ್ಲ. ಜಸ್ಟ್ ಮಳವಳ್ಳಿಯಿಂದ ಒಂದು 2 ಕಿಲೋಮೀಟ್ರು ಒಳಗಡೆನೆ ನಮಗೆ ಮಳವಳ್ಳಿ ಟೌನ್ ಒಳಗಡೆನೆ ಇಂಥ ಒಂದು ಎನ್ವೈರ್ಮೆಂಟ್ ಸ್ಕೂಲ್ ಇದೆ. ಎಲ್ಲ ನಮ್ಮ ಮಳವಳ್ಳಿ ತಾಲೂಕಿನ ಜನ ಒಂದು ಇದನ್ನು ಬಂದು ಒಂದ್ಸತಿ ನೋಡಿ ನಿಮ್ಮ ಮನಸ್ಸು ಖುಷಿ ಆಗುತ್ತೆ. ಇಲ್ಲಿ ಒಂದು ಒಳ್ಳೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಬರುತ್ತೆ. ಅದರಿಂದ ಎಲ್ಲರೂ ಇಲ್ಲಿ ಸೇರಿಸ್ಬೇಕು. ನಮ್ಮ ಮಕ್ಕಳು, ನಮ್ಮ ತಮ್ಮದಿರ ಮಕ್ಕಳೆಲ್ಲ ಇಲ್ಲಿಗೆ ನಾವೀಗ ಆಲ್ರೆಡಿ ಅಡ್ಮಿಷನ್ ಮಾಡಿದ್ದೀವಿ. ನೀವು ಒಂದು ಸತಿ ನೋಡಿ ಇಲ್ಲಿ ಅಡ್ಮಿಷನ್ ಮಾಡಿ. ತುಂಬ ಎನ್ವೈರ್ಮೆಂಟ್ ಚೆನ್ನಾಗಿದೆ. ನಮಸ್ತೆ. ನಾನಿವತ್ತು
ಮಳವಳ್ಳಿ ತಾಲೂಕಿನ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಆಗ್ತಿರ್ತಕ್ಕಂಥ BMPS ಪಬ್ಲಿಕ್ ಶಾಲೆಯಲ್ಲಿದ್ದೀನಿ. ಇವತ್ತು ಇಡೀ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಶಾಲೆ ಇವತ್ತು CBSE ಸ್ಕೂಲು ಹೊರಬಂದಿದೆ. ನಿಜವಾಗ್ಲೂ ಕೂಡ ಇವತ್ತು ಈ ಒಂದು ಸುಂದರ ವಾತಾವರಣದಲ್ಲಿ ತುಂಬ ಅದ್ಭುತವಾಗಿ ಕಟ್ಟಡ ಹೊರಹೊಮ್ಮಿದೆ. ಜೊತೆಗೆ ವಿಶೇಷವಾಗಿ ಮಳವಳ್ಳಿ ತಾಲೂಕಿನಲ್ಲಿ ಒಂದು CBSE ಸ್ಕೂಲ್ಗಳು ಇಲ್ಲಿವರೆಗೆ ಇರಲಿಲ್ಲ. ಭಾಳಷ್ಟು ಜನ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಬೇರೆ ತಾಲೂಕು ಜಿಲ್ಲೆಗೆ ಸುಮಾರು 40, 50, 60, 70, 80 ಕಿಲೋಮೀಟ್ರು ಮಕ್ಕಳು ಟ್ರಾವೆಲ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಮಳವಳ್ಳಿಯ ವಿದ್ಯಾರ್ಥಿಗಳ ಪೋಷಕರು ಹೈರಾಣ ಆಗ್ತಾಯಿದ್ರು. ಇಂಥ ಒಂದು ಸುಸಂದರ್ಭವನ್ನು ಮನಗಂಡು ಇವತ್ತು ಈ ಭಾಗದಲ್ಲಿ ಒಂದು ಮಳವಳ್ಳಿ ತಾಲೂಕಿನಲ್ಲಿ BM ಪಬ್ಲಿಕ್ ಶಾಲೆಯನ್ನು ನಿರ್ಮಿಸಿ ಒಂದು ಉತ್ತಮವಾದಂಥ ವಾತಾವರಣವನ್ನು ಮಕ್ಕಳಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಈ ಒಂದು ವಾತಾವರಣ ಮಕ್ಕಳಿಗೆ ಅತ್ಯಂತ ಕಲೀಲಿಕ್ಕೆ ಯೋಗ್ಯವಾದಂಥ ವಾತಾವರಣ ಇದೆ. ಹಾಗಾಗಿ ಮಳವಳ್ಳಿ ತಾಲೂಕಿನ ನಾನು ಎಲ್ಲ ವಿದ್ಯಾರ್ಥಿಗಳ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ನೀವು ಬೇರೆ ಬೇರೆ ತಾಲೂಕುಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸೋದು ಬಿಟ್ಟು ಎಲ್ಲ ಥರದ ಸೌಕರ್ಯ ಸೌಲಭ್ಯಗಳು ಸಿಕ್ಕಿರ್ತಕ್ಕಂಥ ಈ BMPS ಶಾಲೆಯನ್ನು ತಾವು ಆಯ್ಕೆ ಮಾಡೋದ್ರ ಮುಖಾಂತರ ತಮ್ಮ ಮಕ್ಕಳಿಗೆ ಗುಣಾತ್ಮಕವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ಅತ್ಯಂತ ಒಂದು ರಿಯಾಯಿತಿ ದರದಲ್ಲೂ ಕೂಡ ಒಂದು ಶಿಕ್ಷಣ ಇಲ್ಲಿ ಸಿಗ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಉತ್ತಮವಾದಂಥ ಶಾಲೆಯನ್ನು ನಿರ್ಮಿಸಿ ಇವತ್ತು ಮಳವಳ್ಳಿ ತಾಲೂಕಿಗೆ ಇದೊಂದು ಕಳಸ ಅಂತೇಳಿ ಆದರೂ ಕೂಡ ತಪ್ಪಾಗಲಾರ್ದು. ಇದು ತುಂಬ ಅದ್ಭುತವಾಗಿ ಹೊರಹೊಮ್ಮಿದೆ. ನೀವು ಕೂಡ ಕೂಡಲೇ ಈಗ ದಾಖಲಾತಿ ಪ್ರಾರಂಭವಾಗಿರೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು CBSEಗೆ ಸೇರಿಸುವಂಥ ಪೋಷಕರು ಕೂಡಲೇ ಬಂದು ಅರ್ಜಿಯನ್ನು ನೋಂದಾಯಿಸಿಕೊಂಡು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ಈ ಸೆಟ್ಟಳ್ಳಿ ಮುಖ್ಯ ರಸ್ತೆಯಲ್ಲಿ ಸೆಟ್ಟಳ್ಳಿ ಹತ್ತತ್ರದಲ್ಲಿ ಒಂದು BMPS ಪಬ್ಲಿಕ್ ಸ್ಕೂಲು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಳ್ಳೆಯ ವಾತಾವರಣ ಇದೆ. ಸ್ಕೂಲು LKGಯಿಂದ 10th ಬಿಲ್ಡಿಂಗ್ ರೆಡಿ ಇದೆ. ಜೊತೆಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಕೂಡ ನಾನೇ ಮಾಡಿದ್ದೀನಿ. ಒಳ್ಳೆ ವಾತಾವರಣ ಇದೆ, ಒಳ್ಳೆ ಫೆಸಿಲಿಸ್ಟ್ ಇದೆ. ಆಮೇಲೆ ಇಲ್ಲಿ ವಿಶಾಲವಾಗಿ ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ನಾನು ಈ ಬಿಲ್ಡಿಂಗ್ ಕಾಂಟ್ರಾಕ್ಟು, ಜೊತೆಗೆ ಮಳವಳ್ಳಿ ಪುರಸಭೆಯ ಸದಸ್ಯ ಕೂಡ 6ನೇ ವಾರ್ಡು. ದಯಮಾಡಿ ಎಲ್ಲರೂ ಒಳ್ಳೆ ವಾತಾವರಣ ಇದೆ, ಮಕ್ಕಳು ಫ್ಯೂಚರು ಚೆನ್ನಾಗಿರ್ತದೆ. ಒಳ್ಳೆ ಆಟದ ಮೈದಾನಗಳು, ಪಾರ್ಕು ಮತ್ತು ಒಳ್ಳೆ ವ್ಯಾನ್ ಫೆಸಿಲಿಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ದಯಮಾಡಿ ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಎಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡೆಯಬೇಕಂತ ಕೇಳ್ಕೊತೀನಿ. ನಮಸ್ತೆ, ನಾನು ಕೆಂಪೇಗೌಡ ಅಂತ. BMPS ಪಬ್ಲಿಕ್ ಸ್ಕೂಲ್ ಈ ಮಳವಳ್ಳಿ ಶೆಟ್ಟಳ್ಳಿಯಲ್ಲಿ ತುಂಬ ಆಧುನಿಕವಾಗಿ ಸ್ಕೂಲ್ನ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಪೋಷಕರಿಗೆ ವಿನಂತಿ, ನಿಮ್ಮ ಮಕ್ಕಳ ತುಂಬ ಮುಂದಿನ ಎಫರ್ಟ್ ಹಾಕ್ಬೇಕಂದ್ರೆ ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ. ತುಂಬ ಚೆನ್ನಾಗಿದೆ, ನೈಸರ್ಗಿಕ ಧಾಮ ಹಾಗೂ ಎಲ್ಲ ಥರದ ಸೌಲಭ್ಯಗಳು, ಕ್ರೀಡಾಂಗಣ ಆಗಿರ್ಬೋದು, ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು, ಶಾಲೆಯಲ್ಲಿ ಪಾಠ ಪುಸ್ತಕಗಳು, ಪ್ರವಚನಗಳು, ಎಲ್ಲ ಥರದ ಸೌಲಭ್ಯಗಳು ಈ ಸ್ಕೂಲಲ್ಲಿ ಎಲ್ಲ ಥರ ಸಿಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ನೀವು ಹೊರಗಡೆ ಹೋಗಿಕ್ಕಿಂತ ಮಕ್ಕಳನ್ನ ಭವಿಷ್ಯ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಥರದ ಅನುಕೂಲನೂ ಇಲ್ಲಿ ದೊರೆಯುತ್ತದೆ. ದಯವಿಟ್ಟು ಶೆಟ್ಟಳ್ಳಿ ಸ್ಕೂಲು ದಯವಿಟ್ಟು ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸಿ. ನಾನು ಈ ಬಿಲ್ಡಿಂಗಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದೀನಿ. ಹಂಗಾಗಿ ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಳವಳ್ಳಿ ಸುತ್ತಮುತ್ತ ಗ್ರಾಮದ ಎಲ್ಲ ತಾಲೂಕಿನ ಅವರು ನಮ್ಮ ಮಳವಳ್ಳಿ ತಾಲೂಕಿಗೆ ಇಷ್ಟು ಅತ್ಯುತ್ತಮವಾದ ಶಾಲೆ ನಿರ್ಮಾಣವಾಗಿದೆ. ಶಾಲೆಗೆ ಎಲ್ಲರೂ ಬೆಂಬಲ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ರೂಪಿಸಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಂದು ಅಮೃತೇಶ್ವರಳ್ಳಿನ ನಮ್ಮೂರು. ನಮ್ಮ ಹೆಸರು ಬಂದು ರವಿ ಅಂತ. ನಾನು ಸುಲ್ತಾನ್ ರೋಡಲ್ಲಿ UPS, ಸೋಲಾರು ಮತ್ತು ಕ್ಯಾಮ್ರಾ ಎಲ್ಲ ಇದೆ. ಹಾಗಾಗಿ ನಮ್ಮ ಸ್ನೇಹಿತರು ಒಬ್ಬರು ನನ್ನ ಒಂದು ಕಡೆಗೆ ಸೋಲಾರ್ ಹಾಕ್ಬೇಕಂತ ಹೇಳ್ಬಿಟ್ಟು ಒಂದು ಸಾರ್ ಹತ್ರ ಪರಿಚಯ ಮಾಡಿಸ್ಕೊಟ್ರು. ಅದು ಎಲ್ಲಿ ಅಂತ ಗೊತ್ತಿಲ್ಲದೇ ನಾನು ಅವರು ಲೊಕೇಶನ್ ಹಾಕ್ಕೊಂಡು ಬಂದೆ. ಎಲ್ಲಿಂದ ಬಾವಳಿ ನಿಯರ್ ಶೆಟ್ಟಳ್ಳಿ ಹತ್ರ. ಇದೊಂದು ಬಂದು ನೋಡಿದ್ಮೇಲೆ ಒಂದು ಸ್ಕೂಲ್ ಅಂತ ಗೊತ್ತಾಯಿತು. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ, ನೇಚರ್ ಎಲ್ಲ ಚೆನ್ನಾಗಿದೆ. ಆದರೆ ಇಲ್ಲಿ ಎಲ್ಲ ಮಕ್ಕಳಿಗೋಸ್ಕರನೂ ಮಾಡಿಸ್ತಾಗಿದೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ 100 ಕಡೆ ವಿಚಾರಿಸ್ತೀವಿ. ಯಾಕೆಂದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಮಕ್ಕಳಿಗೋಸ್ಕರನೇ ಅಂತಲೇ, ಫ್ಯೂಚರ್ಗೋಸ್ಕರ ನಾವು ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ 4 ಕಡೆ ವಿಚಾರಿಸ್ತೀವಿ. ಆ ವಿಚಾರಿಸ್ಕೆ ಬಂದರೆ ಎಲ್ಲ ಕಡೆ ಬೆಂಗಳೂರು, ಮೈಸೂರು ಎಲ್ಲೇ ಹೋದ್ರು, ಮಂಗಳೂರು ಕಡೆ ಹೋದ್ರು ಅಲ್ಲಿಗಿಂತ ಫೆಸಿಲಿಟಿ ಏನಿದೆ ಅದಕ್ಕಿಂತ ನಂಬರ್ 1 ಫೆಸಿಲಿಟಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನೇಚರ್ ಇದೆ. ಆಮೇಲೆ ಒಂದು ಇಂಗ್ಲೀಷ್ ಮೀಡಿಯಂ ಅಂತ ಬಂದರೆ CBSE
CBSE ಹೇಳಿ ಮಾಡ್ತಂಗಿದೆ. ಇಲ್ಲಿ ಮಕ್ಕಳು ಬಂದು ಎಜುಕೇಶನ್ ಕಲ್ತ್ರೆ ಒಂದು ಅವ್ರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನೇ ಆಗಲಿ, ಒಂದು ಎಜುಕೇಶನ್ ಆಗಲಿ, ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದ್ರಲ್ಲಿ ಬೇರೆ ಒಂದು ಮಾತಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿಸಿ. ಹಾಗೆ ನನ್ನ ಮಕ್ಕಳು ಕೂಡ ಇಲ್ಲೇ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ವಾತಾವರಣ ಯಾವ ಥರ ಇದೆ ಏನು ಅಂತ. ಇಲ್ಲಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಇಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಲಿ, ಮುಂದೆ ಫ್ಯೂಚರ್ಗೆ ಆಗಲಿ ಇಲ್ಲಿ ಮಾಡಿಸ್ದಂಗಿದೆ ಅಂತ ಈಗ ಇಷ್ಟಪಡ್ತಾ ಇದ್ದೀನಿ.